ಇಂದು ವಿಶ್ವ ಸ್ತನ್ಯಪಾನ ದಿನ. ಸೊ ಬಹಳಷ್ಟು ತಾಯಂದಿರು ಬ್ಯುಸಿ ಲೈಫಲ್ಲಿ ಕೂಡ ಮಕ್ಕಳಿಗೆ, ನವಜಾತ ಶಿಶುವಿಗೆ ಹಾಲುಣಿಸೋದು ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತ ಅನ್ನೋದಕ್ಕೆ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಗೈನಕಾಲಜಿಸ್ಟ್ ಡಾಕ್ಟರ್ ಪರಿಮಳ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗುವ. ಮ್ಯಾಮ್, ನಿಮ್ಗೇನೆ ಗೊತ್ತು, ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಬಹಳಷ್ಟು ನವಜಾತ ಶಿಶುವಿಗೆ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿರುವಂಥದ್ದು. ಅದರಲ್ಲಿ ಕೂಡ ತಾಯಿಯ ಜೀವನಕ್ಕೆ ಕೂಡ ಅದೊಂದು ಬಹಳಷ್ಟು ಪ್ರಾಮುಖ್ಯತೆ. ಸೊ ಏನು ಹೇಳೋಕೆ ಇಷ್ಟಪಡ್ತೀರಾ? ಈಗ ಇದು ಲ್ಯಾಕ್ಟೇಷನ್ ಅನ್ನೋದು ನಮಗೆ ನೈಸರ್ಗಿಕವಾದ ಒಂದು ಕ್ರಿಯೆ. ಯಾವಾಗಿಂದ ಅಂದರೆ ನಾವು ಕಣ್ಣು ಬಿಟ್ಟಾಗಿಂದ ನಾವು ನೋಡ್ತಾನೇ ಇದ್ದೀವಿ. ನಮ್ಮ ಅಜ್ಜಿ ಆಗಲಿ ಯಾರಾಗಲಿ ಆ ಕಾಲದಿಂದಲೂ ಮದುವೆ ಆಯಿತು, ಹೆಣ್ಮಗಳಿಗೆ ಹೆರಿಗೆ ಆಯಿತು ಅಂದ ತಕ್ಷಣ ಒಂದು ಹಾಲು ಕುಡಿಸೋ ಕಾರ್ಯಕ್ರಮ ಅದು ಒಂದು ಇದ್ದಿದ್ದೇ. ಅದು ನಾವು ಹೇಗೆ ಉಸಿರು ತೊಗೋಬೇಕು, ಉಸಿರು ಬಿಡಬೇಕು, ಅಷ್ಟೇ ನೈಸರ್ಗಿಕವಾಗಿ ಈ ಲ್ಯಾಕ್ಟೇಷನ್ ಕೂಡ ಹಾಲು ಉಡ್ಸೋ ಕಾರ್ಯಕ್ರಮ ಇತ್ತು. ಆದರೆ ಏನಾಗ್ತಿದೆ ಅಂದರೆ ಅದರಿಂದ ತುಂಬ ಮುಖ್ಯವಾದ ಇದೆ. ಅದು ನಮ್ಮ ಈಗ ಹೊಸದಾಗಿ ಹೆರಿಗೆ ಆಗಿರೋ ಈಗಿನ ಒಂದು ಯುವ ಪೀಳಿಗೆ ಏನಿದೆ ಅವ್ರಿಗೆ ಸ್ವಲ್ಪ ಕಷ್ಟ. ಯಾಕೆಂದರೆ ಅವರಿಗೆ ಅವ್ರದ್ದೇ ಆದ ಒಂದು ಜನಜೀವನ ಇದೆ, ತುಂಬ ಬ್ಯುಸಿ ಲೈಫ್ ಇದೆ, ಮತ್ತು ಅವ್ರ ಹೊರಗಡೆ ಅದು ಕೆಲಸನೂ ನಿಭಾಯಿಸಬೇಕು, ಒಳಗಡೆನೂ ನಿಭಾಯಿಸಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು ಕೂಡ ನೋಡಿ, ಎರಡನ್ನೂ ಬ್ಯಾಲೆನ್ಸ್ ಮಾಡುವಾಗ ಅವ್ರಿಗೆ ಈ ಹಾಲು ಕುಡಿಸೋದೇ ಒಂದು ದೊಡ್ಡ ಒಂದು ಶ್ರಮ ಆಗಿಬಿಡುತ್ತೆ. ಆದರೆ ಅದರಿಂದ ಎಷ್ಟು ಅಡ್ವಾಂಟೇಜ್ ಇದೆ ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಮಗುವಿಗೆ ಅದು ಹಾಲನ್ನು ತೊಗೊಳ್ತಿದ್ದಂಗೆ ಅದಕ್ಕೊಂದು ಮಾನಸಿಕ ನೆಮ್ಮದಿ ಬರುತ್ತೆ. ಮೆಂಟಲಿ ನಿಮ್ಗೆ ಗೊತ್ತು, ಈಗಾಗಲೇ ಜಗತ್ತಲ್ಲಿ 70% ಡಿಪ್ರೆಷನ್ ಪೇಷಂಟ್ಸ್ ಇದ್ದಾರೆ ಅಂತ ಹೇಳ್ತಾರೆ. ಸೊ ಆ ಮಾನಸಿಕ ನೆಮ್ಮದಿ ಮಗುಗೆ ಸಿಗಬೇಕಾದ್ರೆ ಫಸ್ಟು ನಾವು ಏನಂತೀವಿ, ರೂಮಿನ್ ಅಂತೀವಿ. ಮಗು ಹುಟ್ಟಿದ್ದಂಗೆ ಅದನ್ನು ನಾವು ಹಾಲು ಹಾಕಿ ಕುಡಿಸ್ಲಿಕ್ಕೆ ಲೇಬರ್ ರೂಮ್ನಲ್ಲೇ ಕೊಡ್ತಿದ್ದೀವಿ. ಆ ಹಾಲು ಬಂದು ಆ ರಿಫ್ಲೆಕ್ಸ್ ಸ್ಟಾರ್ಟ್ ಆದಮೇಲೆ ಅದು ಹಾಲು ಕುಡಿದಾಗ ತುಂಬ ನೆಮ್ಮದಿಯಿಂದ ನಿದ್ದೆ ಮಾಡುತ್ತೆ. ಹೊಟ್ಟೆ ತುಂಬ, ಮಗುವಿನ ಹೊಟ್ಟೆ ತುಂಬ ದೊಡ್ಡದೇನಿಲ್ಲ, ಒಂದು 8ರಿಂದ 10 ml ಹಾಲು ಕೊಟ್ಬಿಟ್ರೆ ಅದಕ್ಕೆ ನೆಮ್ಮದಿಯಾಗಿ ಮಲಗಿಬಿಡುತ್ತೆ. ಆದರೆ ಏನಾಗುತ್ತೆ, ನಮ್ಮ ಯುವ ಪೀಳಿಗೆ ಹೆಣ್ಮಕ್ಳು ಪಾಪ ಅವರಿಗೆ ಅದು ಬ್ರೆಸ್ಟ್ ಕೇರ್ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ನಿಪ್ಪಲ್ನ ನಾವು ಪ್ರೆಗ್ನೆನ್ಸಿ ಅವರು ಬರ್ತಾ ಇರುವಾಗಲೇ, ಅದು ನಮ್ಮದು ಕರ್ತವ್ಯ ಕೂಡ. ಗೈನಕಾಲಜಿಸ್ಟ್ಗಳು ಅವರಿಗೆ ಆ ನಿಪ್ಪಲ್ನ ಹೊರಗಡೆ ಒಂದೊಂದ್ಸರಿ ಅದು ಒಳಗಡೆ ಹುದುಕ್ಕೊಂಡಿರುತ್ತೆ, ರಿಟ್ರಾಕ್ಟೆಡ್ ನಿಪ್ಪಲ್ಲು, ಅದನ್ನು ಹೊರಗಡೆ ಎಳೆದು ಆ ನಿಪ್ಪಲ್ನ ಕ್ಲೀನಾಗಿ ಇಟ್ಕೊಂಡು ನೀವು ರೆಡಿ ಆಗಬೇಕು ಹಾಲು ಕುಡಿಸ್ಲಿಕ್ಕೆ ಅಂತ ಹೇಳ್ಬೇಕು. ಯಾಕೆ ಅಂದರೆ ಅವರು ಮಗುವಿಗೆ ಹಾಲು ಕುಡಿಸೋದ್ರಿಂದ ಮಗುವಿನ ಹೊಟ್ಟೆ ತುಂಬುತ್ತೆ, ಮಗುವಿಗೆ ಮಾನಸಿಕ ನೆಮ್ಮದಿ ಬರುತ್ತೆ, ಮತ್ತು ಮಗು ತುಂಬ ಆರೋಗ್ಯ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಇವರಿಗೆ ಆ್ಯಕ್ಚುಲಿ ಅದನ್ನು ಮಾಡೋದ್ರಿಂದ ಬಾಡಿ ಎಲ್ಲ ಮತ್ತು ಮೊದಲಿನ ಒಂದು ಏನಂತೀವಿ, ಒಂದು ಟೋನಿಂಗ್ ಆಗುತ್ತೆ. ಮಜಲೆಲ್ಲ ಕಾಂಟ್ರಾಕ್ಟ್ ಆಗಿ ಅವರು ತುಂಬ ಹೊಟ್ಟೆ ಬರುತ್ತೆ ಅಂತಲ್ಲ, ಹೊಟ್ಟೆ ಒಳಗಡೆ ಹೋಗುತ್ತೆ. ಆಮೇಲೆ ಅದಲ್ಲದೆ ಅವರಿಗೆ ಕಾಂಟ್ರಸೆಪ್ಷನ್ ಬೆನಿಫಿಟ್ಸ್ ಬರುತ್ತೆ. ಈಗ ನಾವೇನಂತೀವಿ, ಇನ್ನೂ 1-2 ವರ್ಷ ಮಾತ್ರ ಇನ್ನೊಂದು ಮಗು ಆಗಬಾರ್ದು ನಿಮಗೆ ಅಂತೀವಿ. ಸೊ ಆ ಮಗುವಿಗೆ ಹಾಲು ಕುಡಿಸೋದ್ರಿಂದ ಲ್ಯಾಕ್ಟೇಷನ್ ಹಾರ್ಮೋನು ಕಾಂಟ್ರಸೆಪ್ಷನ್ ಬೆನಿಫಿಟ್ಸ್ ಕೊಡುತ್ತೆ. ಅದಲ್ಲದೆ ಇನ್ನೊಂದು ನಾವು ಸೈಂಟಿಫಿಕ್ಕಾಗಿ ಕಂಡುಹಿಡ್ಕೊಳ್ಳೋದು ಅಂದರೆ ಓವೇರಿಯನ್ ಕ್ಯಾನ್ಸರು, ಇಂಟೆಸ್ಟೈನಲ್ ಕ್ಯಾನ್ಸರ್ಸಿಗೆಲ್ಲ ಇದೊಂದು ಪ್ರೊಟೆಕ್ಟಿವ್ ಹಾರ್ಮೋನ್. ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ಅಟ್ಲೀಸ್ಟ್ ಮಿನಿಮಮ್ 6 ತಿಂಗಳಾದರೂ ಹಾಲು ಕುಡಿಸಿ. 6 ತಿಂಗಳಿಂದ 1 ವರ್ಷದವರೆಗೂ ಆದರೆ ತುಂಬ ಸಂತೋಷ. ಆಮೇಲೆ ಮಗುವಿಗೆ ನೀವು ಹೀಗೆ ಹಾಲು ಕುಡಿಸ್ಬೇಕು ಅಂತಿಲ್ಲ, ಅದಕ್ಕೊಂದು 2 ಅವರ್ಸ್ 3 ಅವರ್ಸಿಗೆ ನೀವು ಹಾಲು ಕುಡಿಸಿ. ಇವಾಗ ನಮಗೆ ಗೌರ್ಮೆಂಟಿಂದ ಬೇರೆ ಇದರಲ್ಲೂ ಒಂದು 6 ತಿಂಗಳು ಇವಾಗ ಮೆಟರ್ನಿಟಿ ಲೀವ್ ಇದೆ ಅಲ್ವಾ ಇವರೇ, ಭವ್ಯ ಅವರೇ. ಸೊ ಈ ಮೆಟರ್ನಿಟಿ ಲೀವ್ 6 ತಿಂಗಳಂತೂ ಇರುವಾಗಲಾರು ನೀವು ಚೆನ್ನಾಗಿ ಹಾಲು ಕುಡಿಸೋದ್ರಿಂದ ಮಗು ಅತ್ತಾಗಲೇ ಕುಡಿಸ್ಬೇಕು ಅಂತಿಲ್ಲ, 2 ಗಂಟೆಗೆ 3 ಗಂಟೆ ಸ್ವಲ್ಪ ಹಾಲು ಕುಡಿಸುವಾಗ ಮಗು ತುಂಬ ಶಾಂತವಾಗಿ ತುಂಬ ಆರೋಗ್ಯವಾಗಿ ಬೆಳೆಯುತ್ತೆ. ಡಾಕ್ಟರ್ ಪರಿಮಳ ದೇವಿ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.